ಸುವರ್ಣ ನ್ಯೂಸ್ನ ಆಂಕರ್ ಅಜಿತ್ ಹನುಮಕ್ಕನವರು ಕೇಳ್ತಾನೆ, ಭಾರತದಲ್ಲಿರುವ 9 ಲಕ್ಷ ಎಕರೆ ವಕ್ಫ್ ಭೂಮಿಯ ದಾಖಲೆ ತಂದು ಕೊಡಿ ಅಂತ. ಮಿಸ್ಟರ್ ಅಜಿತ್, ವಕ್ಫ್ ಆಸ್ತಿಗಳ ದಾಖಲೆ ಕೇಳಲು ನೀನ್ ಯಾರಪ್ಪ? ನೀನೇನು ಭಾರತದ ಪರಮೋಚ್ಚ ನಾಯಕನ? ಒಂದು ಗೋಧಿ ಮೀಡಿಯಾದ ಗೋಧಿ ಆಂಕರ್ ನೀನು. ನಿನ್ನಂತಹ ಸಂಘಿ ಗುಲಾಮನಿಗೆ ದಾಖಲೆ ತಂದು ತೋರಿಸ್ಬೇಕ? ಲೋ ಅಜಿತ್, ವಕ್ಫ್ನವರು ದಾಖಲೆಗಳನ್ನ ಹಿಡ್ಕೊಂಡು ಬಂದು ಅದನ್ನು ನಿನ್ಗ್ಯಾಕೆ ತೋರಿಸ್ಬೇಕು? ಹೇಳಪ್ಪ, ಯಾಕೆ ತೋರಿಸ್ಬೇಕು? ನೀನ್ ಯಾವ ಸೀಮೆ ನಾಯಕ ಅಂತ ನಿನ್ಗೆ ತಂದು ತೋರಿಸ್ಬೇಕು ಹೇಳು? ನೀನ್ ಯಾವ ಪುಡಂಗ್ ಅಂತ ನಿನಗೆ ತೋರಿಸ್ಬೇಕು? ವಕ್ಫ್ ದಾಖಲೆ ಪರಿಶೀಲನೆ ಮಾಡಲು ನೀನೇನು ವಕ್ಫ್ ಟ್ರಿಬ್ಯುನಲ್ ನ ಜಡ್ಜ? ನೀನೇನು ಹೈಕೋರ್ಟ್ ಜಡ್ಜ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ? ನೀನು ಸಿಎಂ ಅಥವಾ ಪಿಎಂ? ಯಾರು ಹೇಳು ನೀನು? ನಿನಗೆ ವಕ್ಫ್ನವರು ಯಾಕೆ ದಾಖಲೆ ತಂದು ತೋರಿಸ್ಬೇಕು? ವಕ್ಫ್ ಭೂಮಿ ಏನು ನಿನ್ನಪ್ಪನ ಮನೆಯ ಸೊತ್ತ? ನಿನ್ನ ತಾತನ ಆಸ್ತಿನ? ವಕ್ಫ್ ಆಸ್ತಿ ನಿನ್ನಪ್ಪನ ಆಸ್ತಿಯಾಗಿದ್ದು ಅದನ್ನ ಕಬಳಿಕೆ ಮಾಡಿದ್ದರೆ ಅದರ ದಾಖಲೆ ತಂದು ತೋರಿಸಬೇಕಾಗುತ್ತೆ. ಅದು ಬಿಟ್ಟು ಯಾರ್ಯಾರದೋ ಅಪ್ಪಂದಿರು ತಮ್ಮ ಸಮುದಾಯಕ್ಕೆ ಕೊಟ್ಟ ಭೂಮಿಯ ದಾಖಲೆಗಳನ್ನ ನಿನ್ಗೆ ಯಾಕೆ ತಂದು ತೋರಿಸಬೇಕು ಹೇಳು? ವಕ್ಫ್ ಆಸ್ತಿಯ ದಾಖಲೆ ಏನಿದೆಯೋ ಅದನ್ನ ತಗೊಂಡು ಬಂದು ತೋರಿಸಿ ಅಂತ ಯಾರೋ ಒಬ್ಬ ಎದ್ದು ನಿಂತು ಕೇಳ್ಬೇಕಂತೆ. ಅಜಿತ್ ಹೇಳಿರುವ ಮಾತಿದು. ಈ ಮೂರ್ಖ ಸಂಘಿ ಗುಲಾಮನಿಗೆ ಗೊತ್ತಿಲ್ಲ ವಕ್ಫ್ ಆಸ್ತಿ ಬಗ್ಗೆ ಯಾರ್ಯಾರನ್ನೋ ಕೇಳೋ ಅಗತ್ಯನೇ ಇಲ್ಲ. ಯಾಕಂದ್ರೆ ವಕ್ಫ್ ಅನ್ನ ನಿರ್ವಹಣೆ ಮಾಡುವ